ಗಳೇ ತಮಗೆಲ್ಲರಿಗೂ ಮತ್ತೊಮ್ಮೆ ಮಾಸ್ಟಡಿ ಅಕಾಡೆಮಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ HSTR, GPSTR, PSTR ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಒಂದು ಕಂಪ್ಯೂಟರ್ ವಿಷಯದ ಮೇಲೆ ಕೇಳಲಾದಂಥ ಒಂದು ಕ್ವಶನ್ಸ್ಗಳನ್ನು ಈಗ ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋ ತಮಗಿಷ್ಟಾದರೆ ತಪ್ಪದೆ ಈ ವಿಡಿಯೋಗೊಂದು ಲೈಕನ್ನು ಮಾಡಿ, ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಶುರು ಮಾಡೋಣ. ಕಂಪ್ಯೂಟರ್ನ ವೇಗವನ್ನು ಇದರಿಂದ ಅಳೆಯಲಾಗುತ್ತದೆ. ಕ್ಲಾಕ್ ಸೈಕಲ್ನಿಂದ ನಾವು ಕಂಪ್ಯೂಟರ್ನ ವೇಗವನ್ನು ಅಳೆಯುವುದನ್ನು ನಾವು ಕಾಣ್ಬೋದು. ಕ್ಲಾಕ್ ಸೈಕಲ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಓಕೆನಾ, ಕ್ಲಾಕ್ ಸೈಕಲ್. ಓಕೆ, ನೆಕ್ಸ್ಟ್ ಒನ್ ನೋಡಿ. ಒಂದು ಪಿಕ್ಸೆಲ್ ಎಂದರೆ, ನಾವು ಉದಾಹರಣೆಗೆ ಒಂದು ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಅಂತ ಇರ್ತೀವಲ್ಲ, ಒಂದು ಪಿಕ್ಸೆಲ್ ಅಂತಂದರೆ ಒಂದು ಚಿತ್ರ ನಿರ್ಧರಿಸಬಹುದಾದಂತಹ ಅತ್ಯಂತ ಸಣ್ಣ ಭಾಗಕ್ಕೆ ನಾವು ಒಂದು ಪಿಕ್ಸೆಲ್ ಅಂತಂತೇಳಿ ನಾವು ಹೇಳ್ಬೋದು. ಒಂದು ಪಿಕ್ಸೆಲ್ ಅಂತಂತೇಳಿ ಹೇಳ್ಬೋದು. ಓಕೆ, ನೆಕ್ಸ್ಟ್ ಒನ್ ನೋಡಿ. ಬಿಲ್ ಗೇಟ್ಸ್ ಅವರಿಗೆ ಸಂಬಂಧಿಸಿ ಯಾವುದು ಅಂತ ಕೇಳಿದಾಗ ಮೈಕ್ರೋಸಾಫ್ಟ್ ಕಂಪ್ನಿ ಅವರಿಂದ ಇದು ಸ್ಥಾಪನೆಗೊಂಡಿತ್ತು. ಮೈಕ್ರೋಸಾಫ್ಟ್ ಕಂಪ್ನಿ ಇದು ಬಿಲ್ ಗೇಟ್ಸ್ ಅವರಿಗೆ ಸಂಬಂಧಪಟ್ಟಿದ್ದು. ಓಕೆ, ನೆಕ್ಸ್ಟ್ ಒನ್ ನೋಡಿ. ಕೆಳಕಂಡ ಯಾವ ಸಂಸ್ಥೆಯು ತಂತ್ರಾಂಶ ಮತ್ತು ಸೇವಾ ಕಂಪನಿಯಾಗಿರುತ್ತದೆ? ನೆಸ್ಕಾಮ್ ಇದು ತಂತ್ರಾಂಶ ಮತ್ತು ಸೇವಾ ಕಂಪನಿ ಆಗಿರ್ತದೆ. ಓಕೆ, ನೆಕ್ಸ್ಟ್ ನೋಡಿ. ಭಾರತದ ಸಿಲಿಕಾನ್ ಕೊಳ್ಳ ಅಥವಾ ಸಿಲಿಕಾನ್ ಸಿಟಿ ಎಂದು ಕರೆಸಿಕೊಳ್ಳುವಂತಹ ನಗರ ಅಂತ ಕೇಳಿದಾಗ ಅದು ಬೆಂಗಳೂರು ಆಗುತ್ತೆ. ಬೆಂಗಳೂರನ್ನು ಸಿಲಿಕಾನ್ ಸಿಟಿ ಅಂತ ಕರೀತಾರೆ. ನೆಕ್ಸ್ಟ್ ನೋಡಿ. ಕಂಪ್ಯೂಟರ್ನ ಪಿತಾಮಹ ಚಾರ್ಲ್ಸ್ ಬ್ಯಾಬೇಜ್ ಇವರನ್ನು ಕಂಪ್ಯೂಟರ್ನ ಪಿತಾಮಹ ಎಂದು ಕರೀತಾರೆ. ಈ ವಾಣಿಜ್ಯ ಅಂದರೆ ಏನು ಅಂತ ಇದೆ. ಈ ವಾಣಿಜ್ಯ ಅಂತಂದರೆ ಅಂತರ್ಜಾಲದಲ್ಲಿ ಉತ್ಪನ್ನಗಳ ಮತ್ತು ಸೇವೆಗಳ ಖರೀದಿ ಮಾರಾಟ. ಉದಾಹರಣೆಗೆ ನಾವು ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋ ಈ ಥರ ಎಲ್ಲ ಹೇಳ್ತೀವಲ್ಲ, ಹೀಗೆ ಈ ವಾಣಿಜ್ಯ ಅಂತಂತೇಳಿ ಹೇಳ್ಬೋದು. ಓಕೆ, ನೆಕ್ಸ್ಟ್ ಒನ್ ನೋಡಿ. ಜಗತ್ತಿನ ಮೊದಲ ಯಶಸ್ವಿ ಇಲೆಕ್ಟ್ರಾನಿಕ್ ಕಂಪ್ಯೂಟರ್ ಯಾವುದು? ಇನಿಯಾಕ್ ಅಂದರೆ ಇಲೆಕ್ಟ್ರಾನಿಕ್ ನ್ಯೂಮರಿಕ್ ಇಂಟಿಗ್ರೇಟೆಡ್ ಆ್ಯಂಡ್ ಕಂಪ್ಯೂಟರ್ ಅಂತಂತೇಳಿ ಹೇಳ್ಬೋದು. ನೆಕ್ಸ್ಟ್ ನೋಡಿ. ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ AI ನ ವಿಸ್ತೃತ ರೂಪ ಏನು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದು AI ನ ಒಂದು ವಿಸ್ತೃತ ರೂಪ. ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ನ ಹೆಸರು ಫರಮ್ 8000 ಅಂದರೆ 8000. ಫರಮ್ 8000 ಇದು ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ಆಗಿದೆ. ಓಕೆ, ನೆಕ್ಸ್ಟ್ ಒನ್ ನೋಡಿ ವಿದ್ಯಾರ್ಥಿಗಳೇ. ICERT ಇದರ ವಿಸ್ತೃತ ರೂಪವೇನು? ಇಂಡಿಯನ್ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಅಂತ ಆಗುತ್ತೆ. ಇಂಡಿಯನ್ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಅಂತ ಆಗುತ್ತೆ. ಓಕೆ, VIOP ಇದರ ವಿಸ್ತೃತ ರೂಪ ವಾಯ್ಸ್ ಓವರ್ IP ಅಂತಾಗುತ್ತೆ. ವಾಯ್ಸ್ ಓವರ್ IP. ಓಕೆ, ನೆಕ್ಸ್ಟ್ ಒನ್. ಬ್ರಿಯಾನ್ ಅಕ್ಬರ್ ಮತ್ತು ಚೌನ್ ಕ್ರೋನ್ ಅವರವರು ಯಾವುದನ್ನು ಸೃಷ್ಟಿಸ್ತಾರೆ? ವಾಟ್ಸಪ್ ಇದನ್ನು ಸಂಶೋಧನೆ ಮಾಡ್ತಾರೆ. ವಾಟ್ಸಪ್ಪನ್ನು ಕಂಡುಹಿಡಿದವರು ಯಾರು ಅಂತ ಕೇಳಿದಾಗ ಬ್ರಿಯಾನ್ ಅಕ್ಬರ್ ಮತ್ತು ಜಾನ್ ಕ್ರೌನ್ ಅವರು ವಾಟ್ಸಪ್ಪನ್ನು ಅಭಿವೃದ್ಧಿಪಡಿಸ್ತಾರೆ ಅಥವಾ ಸೃಷ್ಟಿಸ್ತಾರೆ. ಹಾಗೆ ಸ್ನೇಹಿತರೆ, ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಮಾಸ್ಟಡಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಓಕೆ, ನೆಕ್ಸ್ಟ್ ಒನ್ ನೋಡಿ. ಭಾರತದ ಗಣಕಯಂತ್ರ ತುರ್ತು ಪರಿಸ್ಥಿತಿ ಪ್ರತಿಕ್ರಿಯಾ ಘಟಕ ಅಥವಾ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಯೂನಿಟಿ ಯಾವುದು ಅಂತ ಇದೆ. CERT-IN ಅಂತ ಆಗ್ತದೆ. ಓಕೆನಾ, CERT-IN. ಸಿಮ್ ಇದರ ವಿಸ್ತೃತ ರೂಪ. ನಾವು ಮೊಬೈಲ್ಗಳಲ್ಲಿ ಬಳಸ್ತೀವಿ, ಸಾಮಾನ್ಯವಾಗಿ ಸಿಮ್ಮನ್ನು ಬಳಸ್ತೀವಿ. ಆ ಸಿಮ್ನ ಒಂದು ವಿಸ್ತೃತ ರೂಪ ಅಂತ ಕೇಳಿದಾಗ ಸಬ್ಸ್ಕ್ರೈಬ್ ಐಡೆಂಟಿಫೈ ಮಾಡ್ಯೂಲ್ ಅಂತ ಆಗುತ್ತೆ. ಓಕೆನಾ, ನೆಕ್ಸ್ಟ್ ಒನ್. ಕ್ವಾಂಟಮ್ ಕಂಪ್ಯೂಟರ್ ಮಾರಾಟ ಮಾಡಿದ ಪ್ರಪಂಚದ ಮೊದಲ ಕಂಪನಿ ಯಾವುದು? ಡಿವೇವ್ ಕಂಪನಿ ಕ್ವಾಂಟಮ್ ಕಂಪ್ಯೂಟರ್ ಮಾರಾಟ ಮಾಡಿದಂತಹ ಮೊದಲ ಕಂಪನಿಯಾಗಿದೆ. ಓಕೆ, ನೆಕ್ಸ್ಟ್ ಒನ್ ನೋಡಿ. NSO ಗ್ರೂಪಿನಿಂದ ಅಭಿವೃದ್ಧಿಪಡಿಸಿದ ಪೆಗಾಸಸ್ ಸ್ವೇರ್ ಇದು ಯಾವ ದೇಶದ್ದು? ಇಸ್ರೇಲ್ ದೇಶದ್ದಾಗಿದೆ. ಟ್ರಾಯ್ ಏನನ್ನು ಸೂಚಿಸ್ತದೆ? ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾನ ಸೂಚಿಸ್ತದೆ. ಟ್ರಾಯ್ ಇದು ನೆಟ್ವರ್ಕ್ಗೆ ಸಂಬಂಧಪಟ್ಟಿದ್ದು. ಮೊಬೈಲ್ ಫೋನ್ಗಳಿಂದ ಉತ್ಪತ್ತಿಯಾಗುವ ಈ ತ್ಯಾಜ್ಯಗಳಲ್ಲಿ ಯಾವ ಲೋಹ ಹೇರಳವಾಗಿದೆ? ತಾಮ್ರ ಲೋಹ ನಾವು ಹೇರಳವಾಗಿರೋದನ್ನು ನಾವು ಕಾಣ್ಬೋದು, ಕಾಪರ್. ನೆಕ್ಸ್ಟ್ ಒನ್. ಕಂಪ್ಯೂಟರ್ನಲ್ಲಿ MPG ಎಂದು ಯಾವ ಕಡತ ಕೇಳುತ್ತಾರೆ? ಮೂವಿ ಫೈಲ್, ಒಂದು ವಿಡಿಯೋ ಫೈಲ್ ಅಥವಾ ಮೂವಿ ಫೈಲಿಗೆ ನಾವು MPG ಅಂತೇಳಿ ನಾವು ಕರೆಯುವುದನ್ನು ನೋಡ್ಬೋದು. ಓಕೆ,
ಫೇಸ್ಬುಕ್ನ ಸಂಸ್ಥಾಪಕರು ಯಾರು ಅಂತ ಕೇಳಿದಾಗ ಮಾರ್ಕ್ ಜುಗರ್ಬರ್ಗ್ ಇವರು ಫೇಸ್ಬುಕ್ನ ಸಂಸ್ಥಾಪಕರಾಗಿದ್ದಾರೆ. ನೆಕ್ಸ್ಟ್ ಒನ್, ಭಾರತದ ಮಾಹಿತಿ ತಂತ್ರಜ್ಞಾನದ ರಾಜಧಾನಿ ಯಾವುದು? ಭಾರತದ ಮಾಹಿತಿ ತಂತ್ರಜ್ಞಾನದ ರಾಜಧಾನಿ ಬೆಂಗಳೂರು. ನೆಕ್ಸ್ಟ್ ಒನ್, ADSLನ ವಿಸ್ತೃತ ರೂಪ ಎನಿಮೆಸ್ಟ್ರಿಪ್ ಡಿಜಿಟಲ್ ಸಬ್ಸ್ಕ್ರೈಬರ್ ಅಂತ ಆಗುತ್ತೆ. ನೆಕ್ಸ್ಟ್ ಒನ್, ಕಂಪ್ಯೂಟರ್ನ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಇದನ್ನು ಒಳಗೊಂಡಿದೆ. ALU ಮತ್ತು CU ಅನ್ನು ಒಳಗೊಂಡಿದೆ. ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್ ಮತ್ತು ಕಂಟ್ರೋಲ್ ಯೂನಿಟ್ಗಳನ್ನು ಒಳಗೊಂಡಿದೆ. CPU ಅಂತಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಒನ್, ಕಂಪ್ಯೂಟರ್ನ ವ್ಯವಸ್ಥೆಯಲ್ಲಿ ಸ್ಕ್ಯಾನರ್ ಯಾವುದು? ಇದು ಒಂದು ಇನ್ಪುಟ್ ಸಾಧನವಾಗಿದೆ. ಸ್ಕ್ಯಾನರ್ ಅನ್ನೋದು ಒಂದು ಇನ್ಪುಟ್ ಸಾಧನ ಆಗಿದೆ. ನೆಕ್ಸ್ಟ್ ಒನ್, ಗಣಕಯಂತ್ರದ ಮೆದುಳು ಯಾವುದು ಅಂತ ಕೇಳಿದಾಗ CPU ಅಥವಾ ಕೇಂದ್ರೀಯ ಸಂಸ್ಕರಣಾ ಘಟಕ ಅಂತಂತೇಳಿ ಹೇಳ್ತೀವಿ ಕನ್ನಡದಲ್ಲಿ. ಕೇಂದ್ರೀಯ ಸಂಸ್ಕರಣಾ ಘಟಕ ಅಥವಾ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತಂತೇಳಿ ಹೇಳ್ತೀವಿ. ನೆಕ್ಸ್ಟ್ ಒನ್, MICRನ ವಿಸ್ತೃತ ರೂಪ ಯಾವುದು? ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರಿಕಗ್ನಿಷನ್. ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ USB ವಿಸ್ತೃತ ರೂಪ ಭಾಳ ಇಂಪಾರ್ಟೆಂಟು, ಒಂದು ಹಿಂದಿನ ಎಕ್ಸಾಮ್ನಲ್ಲಿ ಕ್ವಶನ್ ಆಗಿತ್ತಿದು. ಯೂನಿವರ್ಸಲ್ ಸೀರಿಯಲ್ ಬಸ್ ಅಂತಾಗುತ್ತೆ. ಯೂನಿವರ್ಸಲ್ ಸೀರಿಯಲ್ ಬಸ್ ಇದು USB ಒಂದು ವಿಸ್ತೃತ ರೂಪ ಆಗಿದೆ. ನೆಕ್ಸ್ಟ್ ಒನ್, LCDಯ ವಿಸ್ತೃತ ರೂಪ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ. ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಇದು LCDಯ ವಿಸ್ತೃತ ರೂಪ ಆಗಿದೆ. FTPಯ ಪೂರ್ಣ ರೂಪ ಯಾವುದು ಅಂತ ಕೇಳಿದಾಗ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ನೆಕ್ಸ್ಟ್ ಒನ್, ಸಾಮಾನ್ಯ ಕಂಪ್ಯೂಟರ್ ಲ್ಯಾಪ್ಟಾಪ್ಗಳಲ್ಲಿ ಯಾವ ಕೀ ಕಾಣಿಸುವುದಿಲ್ಲ ಅಂತ ಇದೆ? ಟರ್ನ್ ಕೀ ಕಾಣಿಸುವುದಿಲ್ಲ. ಟರ್ನ್ ಕೀ. ನೆಕ್ಸ್ಟ್ ಒನ್, ಅಸೆಸರೀಸ್ ಬಿಡಿ ಭಾಗಗಳನ್ನು ಕಂಪ್ಯೂಟರ್ನಲ್ಲಿ ಸಂಪರ್ಕಿಸುವ ಅಥವಾ ಜೋಡಿಸುವ ಸ್ಥಳವನ್ನು ಏನಂತ ಕರೀತಾರೆ ಅಂತ ಕೇಳಿದಾಗ ನೆಟ್ವರ್ಕ್. ಓಕೆ. ನೆಕ್ಸ್ಟ್ ಒನ್, ALUನ ಒಂದು ವಿಸ್ತರಣೆ ರೂಪ ಅಂತ ಕೇಳಿದಾಗ ಅರಿಥಮೆಟಿಕ್ ಲಾಜಿಕ್ ಯೂನಿಟ್. ಅರಿಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್. ಕಂಪ್ಯೂಟರ್ನಿಂದ ಮಾಹಿತಿಯನ್ನು ಕಾಗದದ ಮೇಲೆ ಚಿತ್ರಾತ್ಮಕ ರೂಪಕ್ಕೆ ಭಾಷಾಂತರಿಸಲು ಯಾವ ಔಟ್ಪುಟ್ ಸಾಧನ ಬಳಸಲಾಗುತ್ತದೆ? ಪ್ಲಾಟರನ್ನು ಬಳಸ್ತಾರೆ. ಪ್ಲಾಟರ್. JPEG ವಿಸ್ತರಣೆಯು ಸಾಮಾನ್ಯವಾಗಿ ಯಾವ ರೀತಿ ಫೈಲನ್ನು ಸೂಚಿಸುತ್ತದೆ? ಇಮೇಜ್ ಫೈಲ್. MRI ಇದರ ವಿಸ್ತೃತ ರೂಪ ಮ್ಯಾಗ್ನೆಟಿಕ್ ರಿಸೊನೆನ್ಸ್ ಇಮೇಜಿಂಗ್. ದಾಖಲೆಗಳಲ್ಲಿ ಕೊನೆಯ ಕ್ರಿಯೆಯಾಗಿರುವ ಅಂಡು ಕೀ ಯಾವುದು ಅಂತ ಇದೆ? ಕಂಟ್ರೋಲ್ Z ಅನ್ನು ಒತ್ತಿದಾಗ ನಾವು ಇದು ಅಂಡು ಆಗ್ತದೆ. ಓಕೆನಾ. ನೆಕ್ಸ್ಟ್ ಒನ್, ಪ್ರೊಸೆಸರ್ನ ಚಿಪ್ನ ವೇಗವನ್ನು ಯಾವುದರಿಂದ ಅಳೆಯಲಾಗುತ್ತದೆ ಅಂತ ಕೇಳಿದಾಗ ಮೆಗಾಹರ್ಟ್ಜಿಂದ ಅಳೆಯಲಾಗ್ತದೆ. ಪ್ರಿಂಟರ್ ಇದು ಒಂದು ಔಟ್ಪುಟ್ ಡಿವೈಸ್ ಆಗಿದೆ. ನೆಕ್ಸ್ಟ್ ಒನ್, ಪೆನ್ ಡ್ರೈವ್ ಇದು ಒಂದು ಕಂಪ್ಯೂಟರ್ನಲ್ಲಿ ಉಪಯೋಗಿಸುವಂಥ ಒಂದು ಹಾರ್ಡ್ವೇರ್ ಆಗಿದೆ. ಪೆನ್ ಡ್ರೈವ್. ನೆಕ್ಸ್ಟ್ ಒನ್, ಕಂಪ್ಯೂಟರ್ನ ಮಾನಿಟರ್ ಇದು ಒಂದು ಸಹ ಇನ್ಪುಟ್ ಸಾಧನವಾಗಿದೆ. ಇನ್ಪುಟ್ ಸಾಧನ. ನೆಕ್ಸ್ಟ್ ಒನ್, ಮೌಸ್ ಮತ್ತು ಕೀಬೋರ್ಡ್ ಇದು ಸಹ ಇನ್ಪುಟ್ ಸಾಧನ. CCTVಯ ವಿಸ್ತೃತ ರೂಪ ಕ್ಲೋಸ್ಡ್ ಸರ್ಕ್ಯೂಟ್ ಟೆಲಿವಿಷನ್. ಕ್ಲೋಸ್ಡ್ ಸರ್ಕ್ಯೂಟ್ ಟೆಲಿವಿಷನ್ ಇದು CCTVಯ ಒಂದು ಫುಲ್ ಫಾರ್ಮ್ ಆಗಿದೆ. ಇಮೇಜನ್ನು ಪಠ್ಯಕ್ಕೆ ಪರಿವರ್ತಿಸಲು ಬಳಸುವಂಥ ಸಾಧನ OCR. ಇಮೇಜನ್ನು ಪಠ್ಯಕ್ಕೆ ಪರಿವರ್ತಿಸಲು OCR ಅನ್ನು ಬಳಸ್ತಾರೆ. ಲೇಸರ್ ಮುದ್ರಕದ ವೇಗವನ್ನು ಹೇಗೆ ಅಳೆಯಲಾಗುತ್ತದೆ? PPM ಮೂಲಕ ಅಳಿತಾರೆ. ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನೈಸರ್ ಇದು ಒಂದು ಇನ್ಪುಟ್ ಸಾಧನವಾಗಿದೆ. ಇದೊಂದು ಇನ್ಪುಟ್ ಸಾಧನ. MICR. ನೆಕ್ಸ್ಟ್ ಒನ್, ಯೂನಿಟ್ ಪೆಂಟಿಯಮ್ ಪದ ಇದಕ್ಕೆ ಸಂಬಂಧಿಸಿದೆ. ಮೈಕ್ರೋ ಪ್ರೊಸೆಸರ್ಗೆ ಸಂಬಂಧಪಟ್ಟಿದೆ. ಮೈಕ್ರೋ ಪ್ರೊಸೆಸರ್. CPU ಮತ್ತು ಸ್ಮರಣೆಗಳು ಎಲ್ಲಿರುತ್ತವೆ ಅಂತ ಕೇಳಿದಾಗ ಮದರ್ ಬೋರ್ಡ್ನಲ್ಲಿ ಇರ್ತವೆ. CPU ಮತ್ತು ಸ್ಮರಣೆಗಳು ಮಾತ್ರ ಫಲಕ ಅಥವಾ ಮದರ್ ಬೋರ್ಡ್ನಲ್ಲಿ ಇರ್ತವೆ. ನೆಕ್ಸ್ಟ್ ಒನ್, RAM ಇದರ ಪೂರ್ಣ ರೂಪ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಗಣಕಯಂತ್ರದಲ್ಲಿ ವಿವಿಧ ಸಾಂದ್ರತೆಯಲ್ಲಿ ಡಾಟಾ ಶೇಖರಿಸಿ ಇಡುವ ಮೆಮೊರಿ ROM.
ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಮತ್ತು ರೀಡ್ ಓನ್ಲಿ ಮೆಮೊರಿ ಇದಕ್ಕೆ ಪ್ರಾಥಮಿಕ ದತ್ತಾಂಶ ಸಂಗ್ರಾಹಕಗಳಾಗಿವೆ. ಯಾವುದರಲ್ಲಿ ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಿಸಬಹುದು ಅಂತ ಕೇಳಿದಾಗ DVD ನಾವು ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಿಸಬಹುದು. ನೆಕ್ಸ್ಟ್ ಒನ್, 1 ಟೆರಾಬೈಟ್ಗೆ ಸಮವಾಗಿರೋದು 1024 ಗಿಗಾಬೈಟ್ಗಳು. 1 KB ಅಂತಂದರೆ 1024 ಬೈಟ್ಸ್ಗಳು. 1 MB ಅಂತಂದರೆ 1024 KBಗಳು. ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ದೊಡ್ಡ ಶೇಖರಣಾ ಘಟಕವಾಗಿದೆ ಅಂತ ಕೇಳಿದಾಗ ಟೆರಾಬೈಟ್ ಇದು ಅತ್ಯಂತ ದೊಡ್ಡ ಶೇಖರಣಾ ಘಟಕ ಆಗಿರುವಂಥದ್ದು. ಕಂಪ್ಯೂಟರ್ನಲ್ಲಿ ರ್ಯಾಮ್ ಅನ್ನು ಶಾರ್ಟ್ ಮೆಮೊರಿಯಾಗಿ ಬಳಸಲಾಗುತ್ತದೆ. ಬಾಷ್ಪಶೀಲ. ಕಂಪ್ಯೂಟರ್ನಲ್ಲಿ ಅತಿ ವೇಗದ ಮೆಮೊರಿ ಯಾವುದು ಅಂತ ಕೇಳಿದಾಗ ರಿಜಿಸ್ಟಾರ್ಗಳು. ನೆಕ್ಸ್ಟ್ ಒನ್, 1 ಬೈಟ್ಸ್ ಅಂದರೆ 8 ಬೀಟ್ಸ್ಗಳು. ಅತಿ ಚಿಕ್ಕ ಸಂಗ್ರಾಹಕ ಅಂತ ಕೇಳಿದಾಗ ಬೀಟ್. ಫೈರ್ವೇರ್ ಯಾವುದರಲ್ಲಿ ಶೇಖರಣೆಯಾಗಿರ್ತದೆ ಅಂತ ಕೇಳಿದಾಗ ರಾಮ್ನಲ್ಲಿ, ರೀಡ್ ಓನ್ಲಿ ಮೆಮೊರಿಯಲ್ಲಿ ಅದು ಶೇಖರಣೆಯಾಗಿರ್ತದೆ. ಬಯೋಸ್ ಅನ್ನು ಎಲ್ಲಿ ಶೇಖರಿಸಿರ್ತಾರೆ ಅಂತ ಕೇಳಿದಾಗ ಫ್ಲ್ಯಾಶ್ ಮೆಮೊರಿಯಲ್ಲಿ. CD-ROM ಅಂತಂದರೆ ಕಾಂಪ್ಯಾಕ್ಟ್ ಡಿಸ್ಕ್ ರೀಡ್ ಓನ್ಲಿ ಮೆಮೊರಿ. ನೆಕ್ಸ್ಟ್ ಒನ್, ಫ್ಲಾಪಿ ಡಿಸ್ಕ್ ಇದು ಒಂದು ಸೆಕೆಂಡರಿ ಮೆಮೊರಿ ಆಗಿದೆ. ರ್ಯಾಮ್ ಅನ್ನು ಹೀಗೂ ಕರೆಯುತ್ತಾರೆ, ವೋಲ್ಟೈಲ್ ಮೆಮೊರಿ ಅಂತಲೂ ಸಹ ಕರೀತಾರೆ. ನೆಕ್ಸ್ಟ್ ಒನ್, ಮ್ಯಾನ್ ಎಂದರೆ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್. FTP ಅಂದರೆ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ನೆಕ್ಸ್ಟ್ ಒನ್, ಪೆಟಾಬೈಟ್ ಎಂಬ ಪದವು ಇದಕ್ಕೆ ಸಂಬಂಧಿಸಿದೆ. 1024 ಟೆರಾಬೈಟ್ಗೆ ಸಂಬಂಧಪಟ್ಟಿದೆ. DVDಯ ವಿಸ್ತೃತ ರೂಪ ಡಿಜಿಟಲ್ ವರ್ಸ್ಟ್ಲೈನ್ ಡಿಸ್ಕ್ ಅಂತಂತೇಳಿ ಕರಿತೀವಿ. ರ್ಯಾಮ್ ಇದೊಂದು ತಾತ್ಕಾಲಿಕ ಸ್ಮರಣೆಯಾಗಿದೆ. ತಾತ್ಕಾಲಿಕ ಸ್ಮರಣೆ ಆಗಿರುವಂಥದ್ದು. ನೆಕ್ಸ್ಟ್ ಒನ್ ನೋಡಿ, ರ್ಯಾಮ್ ಇದೊಂದು ತಾತ್ಕಾಲಿಕ ಸ್ಮರಣೆ. ಚಾಕ್ ಸ್ಮರಣೆಯು ಎಲ್ಲಿರುತ್ತದೆ? CPU ಮತ್ತು ಪ್ರಧಾನ ಸ್ಮರಣೆಯ ನಡುವೆ ಅದು ಇರುವಂಥದ್ದು. EFROMನ ಫುಲ್ ಫಾರ್ಮ್ ಎಲೆಕ್ಟ್ರಿಕಲಿ ಎರೇಸಬಲ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿ. ಯಾವ ಸಂಗ್ರಹಣಾ ತಂತ್ರವು ಹೆಚ್ಚು ಮಾಹಿತಿಯನ್ನು ಸಂಗ್ರಹಿಸುತ್ತದೆ ಅಂತ ಕೇಳಿದಾಗ ಹಾರ್ಡ್ ಡಿಸ್ಕ್. ಆಪರೇಟಿಂಗ್ ಸಿಸ್ಟಮ್ ಅನ್ನು ರ್ಯಾಮ್ಗೆ ತುಂಬುವ ಕಂಪ್ಯೂಟರ್ ಪ್ರೋಗ್ರಾಮ್ ಬೂಟ್ ಸ್ಟ್ರ್ಯಾಪ್ ಪ್ರೋಗ್ರಾಮ್. ವರ್ಡ್ ಪ್ರೊಸೆಸಿಂಗ್ ವ್ಯವಸ್ಥೆಗೆ ಬಳಸುವಂತಹ ವಿಧಾನ ಅಂತ ಕೇಳಿದರೆ ಮ್ಯಾಗ್ನೆಟಿಕ್ ಕಾರ್ಡಿಡರ್, ಫ್ಲಾಪಿ ಡಿಸ್ಕ್, CRTಗಳು. ಮೈಕ್ರೋಸಾಫ್ಟ್ ವರ್ಡ್ನಲ್ಲಿ ಕೆಲಸ ಮಾಡುವಾಗ ಅಂಡು ಮಾಡಲು Ctrl+Z ಅನ್ನು ಒತ್ತಬೇಕು. ಅಂಡು ಮಾಡಲಿಕ್ಕೆ Ctrl+Z ಅನ್ನು ಒತ್ತಿದರೆ ಅಂಡು ಆಗುತ್ತೆ. ಮೈಕ್ರೋಸಾಫ್ಟ್ ವರ್ಡ್ ಎಂಬುದು ಈ ಕೆಳಗಿನ ಯಾವುದಕ್ಕೆ ಉದಾಹರಣೆಯಾಗಿದೆ? ಅಪ್ಲಿಕೇಶನ್ ಸಾಫ್ಟ್ವೇರ್ಗಳಿಗೆ ಅದು ಉದಾಹರಣೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿದೆ. MS ವರ್ಡ್ ಕಡತವನ್ನು ಯಾವ X10ನಿಂದ ಗಣಕಯಂತ್ರದಲ್ಲಿ ಇಡಲಾಗುತ್ತದೆ ಅಂತ ಕೇಳಿದಾಗ .docಯಿಂದ .docಯಿಂದ. MS ಆಫೀಸ್ ಅಂದರೆ ಮೈಕ್ರೋಸಾಫ್ಟ್ನ ಒಂದು ತಂತ್ರಾಂಶ ಆಗಿರುವಂಥದ್ದು. MS ವರ್ಡ್ನಲ್ಲಿ ಹೊಸ ಡಾಕ್ಯುಮೆಂಟ್ ತೆರೆಯಲು ಬಳಸುವಂಥ ಕೀ ಸಂಯೋಜನೆ Ctrl+N ಒತ್ತಿದಾಗ, ಕಂಟ್ರೋಲ್ ಮತ್ತು N ಕೀಯನ್ನು ಒತ್ತಿದಾಗ ಒಂದು ಹೊಸ ಸಂಯೋಜನೆ ಅಥವಾ ಹೊಸ ಪರದೆ ಮೂಡುತ್ತದೆ. ಡೆಸ್ಕ್ಟಾಪ್ನಲ್ಲಿರುವ ಎಲ್ಲವುಗಳನ್ನು ಆಯ್ಕೆ ಮಾಡಲು ಬಳಸುವಂಥ ಕೀ ಸಂಯೋಜನೆ Ctrl+A ಅನ್ನು ಒತ್ತಿದಾಗ ಏನಾಗುತ್ತೆ? ಎಲ್ಲನೂ ಸೆಲೆಕ್ಟ್ ಆಗುತ್ತೆ. MS ವರ್ಡ್ ಪವರ್ ಪಾಯಿಂಟ್ನಲ್ಲಿ ಸ್ಲೈಡ್ ಶೋ ನಿಲ್ಲಿಸಲು ಇರುವಂಥ ಕೀ ಎಸ್ಕೇಪ್. ಒಂದು ಪ್ರೋಗ್ರಾಮ್ನಿಂದ ಇನ್ನೊಂದಕ್ಕೆ ತೆರಳಲು ಉಪಯೋಗಿಸುವಂಥ ಕೀಗಳು ಅಲ್ಟರ್ ಟ್ಯಾಬ್. ನೆಕ್ಸ್ಟ್ ಒನ್, MS ವರ್ಡ್ನಲ್ಲಿ ಕಾಗುಣಿತ ಪರಿಶೀಲನೆಗಾಗಿ ಯಾವ ಸ್ವಯಂಚಾಲಿತ ಕಾರ್ಯಕಾರಿ ಕೀಲಿಯನ್ನು ಬಳಸ್ತಾರೆ ಅಂತ ಕೇಳಿದಾಗ F7. ಡ್ರಾಪ್ ಕ್ಯಾಪ್ ಎಂದರೆ ಪ್ಯಾರಾಗ್ರಾಫ್ನ ಪ್ರಾರಂಭ ಅಥವಾ ಮಾರ್ಜಿನ್ನಲ್ಲಿ ಒಂದು ಕ್ಯಾಪಿಟಲ್ ಅಕ್ಷರಗಳನ್ನು ಸೃಷ್ಟಿಸುವುದು. MS ವರ್ಡ್ ಡಾಕ್ಯುಮೆಂಟ್ನಲ್ಲಿ ಎಷ್ಟು ಗರಿಷ್ಠ ಕಾಲಮ್ಗಳು ಹೊಂದಿದೆ ಅಂತ ಕೇಳಿದಾಗ 45.
45 ಕಾಲಮ್ಸ್ಗಳನ್ನು ಎಮ್ ಎಸ್ ವರ್ಡ್ನಲ್ಲಿ ನಾವು ಗರಿಷ್ಠ ಕಾಲಮ್ಗಳನ್ನು ನಾವು ಕಾಣಬಹುದು. ಎಮ್ ಎಸ್ ವರ್ಡ್ ಅಲ್ಲಿನ ಗರಿಷ್ಠ ಝೂಮ್ ಶೇಕಡವಾರು 500ರಷ್ಟು ಝೂಮನ್ನು ನಾವಿಲ್ಲಿ ಮಾಡ್ಬೋದು. ನೆಕ್ಸ್ಟ್ ಒನ್, ಎಮ್ ಎಸ್ ಎಕ್ಸೆಲ್ನಲ್ಲಿ ಗರಿಷ್ಠ ಝೂಮ್ ಶೇಕಡವಾರು ಅಂತ ಕೇಳಿದಾಗ ಎಮ್ ಎಸ್ ಎಕ್ಸೆಲ್ನಲ್ಲಿ ನೋಡಿ ನೆನಪಿಟ್ಕೊಳ್ಳಿ, ಎಮ್ ಎಸ್ ಎಕ್ಸೆಲ್ನಲ್ಲಿ 400, ಆದರೆ ಎಮ್ ಎಕ್ಸ್ ವರ್ಡ್ನಲ್ಲಿ 500. ಓಕೆನಾ. ನೆಕ್ಸ್ಟ್ ಒನ್, ಎಮ್ ಎಸ್ ವರ್ಡ್ನಲ್ಲಿ ರೀಡು ಮಾಡಲು ಬೇಕಾದ ಶಾರ್ಟ್ಕಟ್ ಕೀ ಯಾವುದು? ಕಂಟ್ರೋಲ್ ಝಡ್. ನೆಕ್ಸ್ಟ್ ಒನ್, ಗ್ರೂಪ್ ವೇರ್ ಒಂದು ಸಾಫ್ಟ್ವೇರ್ ಆಗಿದೆ. ಬಯೋಸ್ ಅಂದರೆ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್. ಬೇಸಿಕ್, ಬಿ ಅಂದರೆ ಬೇಸಿಕ್, ಐ ಅಂದರೆ ಇನ್ಪುಟ್, ಓ ಅಂದರೆ ಔಟ್ಪುಟ್, ಎಸ್ ಅಂದರೆ ಸಿಸ್ಟಮ್. ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್. ನೆಕ್ಸ್ಟ್ ಒನ್, ಮೈಕ್ರೋ ಕಂಪ್ಯೂಟರ್ಗಳಲ್ಲಿ ಉಪಯೋಗಿಸುವ ಕಾರಣ ಅಂತ ಕೇಳಿದರೆ ನಿಧಾನವಾಗಿ ಉಪಕರಣಗಳನ್ನು ಹೊಂದಾಣಿಸಲು. ನೆಕ್ಸ್ಟ್ ಒನ್ ನೋಡಿ, ವಿಂಡೋಸ್ 95 ಒಂದು ಕಂಪ್ಯೂಟರ್ ಸಾಫ್ಟ್ವೇರ್ ಆಗಿದೆ. ವಿಂಡೋಸ್ 95, ವಿಂಡೋಸ್ 98 ಮತ್ತು ವಿಂಡೋಸ್ STಯನ್ನು ಆಪರೇಟಿಂಗ್ ಸಿಸ್ಟಮ್ ಅಂತಲೂ ಕರೀತಾರೆ. OS ಅಥವಾ ಆಪರೇಟಿಂಗ್ ಸಿಸ್ಟಮ್ ಅಂತ ಕರೀತಾರೆ. ಗಣಕಯಂತ್ರದ ವೈರಾಣು ಅಥವಾ ವೈರಸ್ ಒಂದು ಸಾಫ್ಟ್ವೇರ್ ಆಗಿದೆ. ಮೈಕ್ರೋಸಾಫ್ಟ್ ವರ್ಡ್ನ ಒಂದು ಉದಾಹರಣೆ ಅಂತ ಕೇಳಿದರೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿದೆ. ಇದೊಂದು ಅಪ್ಲಿಕೇಶನ್ ಸಾಫ್ಟ್ವೇರ್. ಮ್ಯಾಕಿಂಟೋಶ್ ಆಪರೇಟಿಂಗ್ ಸಿಸ್ಟಮ್ ಯಾವ ಕಂಪನಿಯದಾಗಿದೆ ಅಂತ ಕೇಳಿದಾಗ ಆ್ಯಪಲ್ ಕಂಪನಿಯದಾಗಿದೆ. ಆ್ಯಪಲ್. ನುಡಿ ಕನ್ನಡ ತಂತ್ರಾಂಶವು ಡ್ಯಾಶ್ ವ್ಯವಸ್ಥೆಯನ್ನು ಬಳಸುತ್ತದೆ, ಯೂನಿಕೋಡನ್ನು ಬಳಸುತ್ತದೆ. ಯೂನಿಕೋಡ್. ನೆಕ್ಸ್ಟ್ ಒನ್, ಹಾಗೆ ಸ್ನೇಹಿತರೆ ಯಾರೆಲ್ಲ ಈ ಒಂದು ಕ್ಲಾಸನ್ನು ಕೇಳ್ತಿದ್ದಾರೆ ಒಂದು ಲೈಕನ್ನು ಕೊಡಿ, ಹಾಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಈ ಒಂದು ನೋಟ್ಸ್ನ ಒಂದು ವಿಡಿಯೋನ ಶೇರ್ ಮಾಡಿ. ಆಪರೇಟಿಂಗ್ ಸಿಸ್ಟಮ್ ಒಂದು ಸಿಸ್ಟಮ್ ಪ್ರೋಗ್ರಾಮ್ ಆಗಿದೆ. DOS ಅಂದರೆ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್. CUIನ ಪೂರ್ಣರೂಪ ಕಮಾಂಡ್ ಲೈನ್ ಯೂಸರ್ ಇಂಟರ್ಫೇಸ್. ಸೈಬರ್ ಕ್ರೈಮ್ ಅಂದರೆ ನೀವು ಏನೆಂದು ಅರ್ಥ ಮಾಡಿಕೊಂಡಿದ್ದೀರ ಅಂತ ಕೇಳಿದಾಗ ಕಂಪ್ಯೂಟರ್ ಅಥವಾ ಮೊಬೈಲ್ನ ಮೂಲಕ ಅಪರಾಧ ಮಾಡುವುದನ್ನು ಕಂಡುಹಿಡಿಯುವಂಥದ್ದಾಗಿದೆ. ಕಂಪ್ಯೂಟರ್ ಪ್ರಪಂಚದಲ್ಲಿ ಟ್ರೋಜನ್ ಎಂದರೆ ಮಾಲ್ವೇರ್ಗಳು. ಮಾಲ್ವೇರ್ ಇದು PC ಎಕ್ಸಾಮಲ್ಲಿ ಇದನ್ನು ಕೇಳಿದ್ರು. ಕಂಪ್ಯೂಟರ್ ಪ್ರಪಂಚದಲ್ಲಿ ಟ್ರೋಜನ್ ಅಂದರೆ ಮಾಲ್ವೇರ್ಗಳು. ಟ್ರೋಜನ್ ಅಂತಂದರೆ ಮಾಲ್ವೇರ್. ಇತ್ತೀಚೆಗೆ ಹಲವಾರು ಜಾಲತಾಣಗಳ ಮೇಲೆ ದಾಳಿ ನಡೆಸಿದ ರೇನ್ಸ್ವೇರ್ ಅನ್ನು ಹೆಸರಿಸಿ WannaCry. ನೆಕ್ಸ್ಟ್ ಒನ್, ಕಂಪ್ಯೂಟರ್ನಲ್ಲಿ ಫೈರ್ವಾಲ್ ಯಾವುದಕ್ಕೆ ಬಳಸಲಾಗುತ್ತದೆ ಅಂತ ಕೇಳಿದಾಗ ಭದ್ರತೆಗೆ ಫೈರ್ವಾಲನ್ನು ಬಳಸ್ತಾರೆ. ಮಾಲ್ಶಿಯನ್ ಸಾಫ್ಟ್ವೇರ್ ಏನಂತ ಅಂತ ಕೇಳಿದಾಗ ಮಾಲ್ವೇರ್ ಅಂತ ಕರೀತಾರೆ. ಗಣಕಯಂತ್ರದ ವೈರಾಣು ಅಂತ ಕೇಳಿದಾಗ ಅದು ಸಾಫ್ಟ್ವೇರ್ ಆಗಿರ್ತದೆ. ಕಂಪ್ಯೂಟರ್ ಬಳಕೆದಾರರ ಅರಿವಿಲ್ಲದೆ ಅನಗತ್ಯ ಸಾಫ್ಟ್ವೇರನ್ನು ಸ್ಥಾಪಿಸುವುದು ಮತ್ತು ಇಂಟರ್ನೆಟ್ ಬಳಕೆಯ ಡೇಟಾ ಮತ್ತು ಇತರ ಸೂಕ್ಷ್ಮ ಮಾಹಿತಿಯನ್ನು ಕದಿಯುವುದು, ಇದನ್ನು ಕರೀತಾರೆ ಸ್ಪೈವೇರ್. ಮೊಬೈಲ್ ಟೆಲಿಫೋನಲ್ಲಿ GSM ಅಂತಂದರೆ ಏನಂತ ಕೇಳ್ತಾರೆ? ಗ್ಲೋಬಲ್ ಸಿಸ್ಟಮ್ ಫಾರ್ ಮೊಬೈಲ್ ಕಮ್ಯುನಿಕೇಷನ್. ನೆಕ್ಸ್ಟ್ ಒನ್, ದೂರವಾಣಿ ಲೈನನ್ನು ಮಾಡೆಮ್ಗೆ ಪ್ಲಗ್ ಮಾಡಲು ಉಪಯೋಗಿಸುವಂಥ ಸಂಪರ್ಕ ಕೊಂಡಿ ಯಾವುದಂತ ಕೇಳಿದಾಗ RJ11. ಯಾವುದು ಮೊದಲ ವೆಬ್ ಆಧಾರಿತ ಮೇಲ್ ಸೇವೆಯಾಗಿದೆ? ಹಾಟ್ಮೇಲ್. URL ಅಂದರೆ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ನೆಕ್ಸ್ಟ್ ನೋಡಿ, ಇಂಟರ್ನೆಟ್ನ ಪಿತಾಮಹ ಎಂದು ಯಾರನ್ನು ಕರೀತಾರೆ? ವಿಂಟ್ ಸರ್ಪ್ ಇವರನ್ನು ಇಂಟರ್ನೆಟ್ನ ಪಿತಾಮಹ ಅಂತ ಕರೀತಾರೆ. ನೆಕ್ಸ್ಟ್ ನೋಡಿ, HTML ಎಂಬುದರ ಪೂರ್ಣ ಅರ್ಥ ತಿಳಿಸಿ ಅಂತ ಇದೆ. HTML ಅಂದರೆ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಎನ್ನುವುದು ಒಂದು HTMLನ ಒಂದು ಪೂರ್ಣ ರೂಪ ಆಗಿರುವಂಥದ್ದು. ವೆಬ್ ಕಡತಗಳನ್ನು ಬರೆಯಲು ಏನು ಬಳಸುತ್ತಾರೆ ಅಂತ ಕೇಳಿದಾಗ HTMLಗಳನ್ನು ವೆಬ್ ಕಡತಗಳನ್ನು ಬರೆಯಲು ಬಳಸ್ತಾರೆ. ಯಾವುದರ ಮೂಲಕ ಇಂಟರ್ನೆಟ್ನಲ್ಲಿ ಕಂಪ್ಯೂಟರನ್ನು ಅನನ್ಯವಾಗಿ ಗುರುತಿಸಲಾಗುವುದಂತ ಇದೆ? IP ಅಡ್ರೆಸ್ಗಳ ಮೂಲಕ. ಪ್ರತಿಯೊಂದು ಒಂದು IP ಅಡ್ರೆಸ್ಗಳ ಮೂಲಕ ಅದನ್ನು ಗುರುತಿಸಲಾಗುವಂಥದ್ದು. ನೆಕ್ಸ್ಟ್ ಒನ್ ನೋಡಿ, ಜಾಲತಾಣದ ಪ್ರಧಾನ ಪುಟದ ಹೆಸರೇನು ಅಂತ ಕೇಳಿದಾಗ ಹೋಮ್ ಪೇಜ್. SMTP ಅಂದರೆ ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. WAN ಅಂತಂದರೆ
ವೈಡ್ ಏರಿಯಾ ನೆಟ್ವರ್ಕ್ ಅಂತ ಆಗ್ತದೆ. ವೈಡ್ ಏರಿಯಾ ನೆಟ್ವರ್ಕ್. ಲ್ಯಾನ್ ಮತ್ತು ವ್ಯಾನ್ ಅಂತ ಬರ್ತದೆ. ಒಂದು ಜಾಲಪುಟವನ್ನು ಯಾವುದನ್ನು ಬಳಸಿ ತೆರೆಯಲಾಗುತ್ತದೆ ಅಂತ ಕೇಳಿದಾಗ URL ಅನ್ನು ತೆರೆದು ಬಳಸಲಾಗ್ತದೆ. BCC ಅಂದರೆ ಬೈಂಡ್ ಕಾರ್ಬನ್ ಕಾಪಿ. ಬೈಂಡ್ ಕಾರ್ಬನ್ ಕಾಪಿ. ನೆಕ್ಸ್ಟ್ ಒನ್, ಕಂಪ್ಯೂಟರ್ಸ್ PNGಯಲ್ಲಿನ ಫೈಲ್ನ ವಿಸ್ತಾರವೇನು? ಪೋರ್ಟೇಬಲ್ ನೆಟ್ವರ್ಕ್ ಗ್ರಾಫಿಕ್ಸ್. ಪೋರ್ಟೇಬಲ್ ನೆಟ್ವರ್ಕ್ ಗ್ರಾಫಿಕ್ಸ್ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ನೆಕ್ಸ್ಟ್ ಒನ್, ISDN ವಿಸ್ತೃತ ರೂಪ ಅಂತ ಕೇಳಿದರೆ ಇಂಟಿಗ್ರೇಟೆಡ್ ಸರ್ವಿಸಸ್ ಡಿಜಿಟಲ್ ನೆಟ್ವರ್ಕ್ ಅಂತ ಆಗುತ್ತೆ. ಜಾಲಬಂಧದಲ್ಲಿ SAP ಅಥವಾ SAP ಅಂದರೆ ಸರ್ವಿಸ್ ಆಕ್ಸೆಸ್ ಪಾಯಿಂಟ್. ಕಂಪೈಲರ್ ಅನ್ನೋದು ಭಾಳ ಇಂಪಾರ್ಟೆಂಟ್ ನೋಡಿ. ಒಂದು ಹೈ ಲೆವೆಲ್ ಲ್ಯಾಂಗ್ವೇಜ್ನಿಂದ ಇನ್ನೊಂದು ಹೈ ಲೆವೆಲ್ ಲ್ಯಾಂಗ್ವೇಜ್ಗೆ ಭಾಷಾಂತರಿಸಲು ಬಳಸುವಂಥ ಒಂದು ಪ್ರೋಗ್ರಾಮ್ ಆಗಿದೆ ಕಂಪೈಲರ್. ಸಿ ಪ್ರೋಗ್ರಾಮಿಂಗ್ನಲ್ಲಿ ಎಲ್ಲಕ್ಕಿಂತ ಅಗ್ರಸ್ಥಾನದಲ್ಲಿರುವ ಆಪರೇಟ್ಗಳು ಯಾವುದು? ಅರ್ಥಮೆಟಿಕ್ ಆಪರೇಟ್ಗಳು. ಸಾಂಕೇತಿಕವಾಗಿ ನಿರೂಪಿಸಲ್ಪಟ್ಟ ಸೂಚನೆಗಳನ್ನು ಬೈನರಿ ರೂಪಕ್ಕೆ ಪರಿವರ್ತಿಸುವಂಥ ಪ್ರೋಗ್ರಾಮ್ ಅಸೆಂಬ್ಲರ್. ಹಮ್ಮಿಂಗ್ ಕೋಡ್ನಲ್ಲಿರುವಂತಹ ಗುಣ ಅಂತ ಕೇಳಿದರೆ ದೋಷಗಳನ್ನು ಸರಿಪಡಿಸುವಂಥ ಒಂದು ಗುಣ. ದೋಷಗಳನ್ನು ಸರಿಪಡಿಸುವಂಥ ಒಂದು ಗುಣ. ನೆಕ್ಸ್ಟ್ ಒನ್ ನೋಡಿ, ಯಾವ ಪ್ರೋಗ್ರಾಮಿಂಗ್ ಭಾಷೆಯನ್ನು ಪ್ರತ್ಯೇಕವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಬಳಸಲಾಗುತ್ತದೆ ಅಂತ ಕೇಳಿದಾಗ ಪ್ರೊಲಾಗ್. ನೆಕ್ಸ್ಟ್ ಒನ್ ನೋಡಿ, ಬಯೋಸ್ನಿಂದ ರನ್ ಆಗಿರುವ ಕಂಪ್ಯೂಟರ್ನಲ್ಲಿ ಯಂತ್ರಾಂಶ ಘಟಕಗಳು ಸರಿಯಾಗಿ ಕೆಲಸ ಮಾಡುತ್ತಿದೆ ಎಂದು ಪರಿಶೀಲಿಸುವ ಪ್ರೋಗ್ರಾಮ್ ಪೋಸ್ಟ್. C++ ಯಾರು ಸಂಶೋಧಿಸಿದ್ರು ಅಂತ ಕೇಳಿದಾಗ ಇದು ಕಂಪ್ಯೂಟರ್ ಲ್ಯಾಂಗ್ವೇಜ್ ಆಗಿದೆ. ಬಿಜಾನ್ ಸ್ಟೇಟ್ಸ್ ಅವರು ಸಂಶೋಧನೆ ಮಾಡ್ತಾರೆ. ನೆಕ್ಸ್ಟ್ ಒನ್ ನೋಡಿ, ಫಂಕ್ಷನ್ ಒಳಗಿನ ಮತ್ತೊಂದು ಫಂಕ್ಷನ್ ಹೆಸರು ನೆಸೆಡ್ಸ್ ಫಂಕ್ಷನ್. ಬೇಸಿಕ್ ಅಂದರೆ ಬಿಗಿನರ್ಸ್ ಆಲ್ ಪರ್ಪಸ್ ಸಿಂಬಾಲಿಕ್ ಇನ್ಸ್ಪೆಕ್ಷನ್ ಕೋಡ್ ಅಂತಂತೇಳಿ ಹೇಳ್ತೀವಿ. ಲಿಫೋ ಅಂತಂದರೆ LIFO, ಲಿಫೋ ಲಾಸ್ಟ್ ಇನ್ ಫಸ್ಟ್ ಔಟ್. ಒಂದು ಡಿಸ್ಕ್ಗೆ ಒಂದು ಹೆಸರು ನೀಡಲು ನಲ್ಲಿ ಬಳಸುವ ಒಂದು ಆಜ್ಞೆ ಯಾವುದಂತ ಕೇಳಿದಾಗ ಲೇಬಲ್ ಅಂತ ಆಗುತ್ತೆ. ಸಮಸ್ಯೆಯನ್ನು ಪರಿಹರಿಸಲು ಬಳಸುವ ಹಂತವಾದ ಪ್ರಕ್ರಿಯೆ ಅಂತ ಕರೀತಾರೆ ಅಲ್ಗೋರಿದಮ್ ಅಂತ ಕರೀತಾರೆ. ಗಣಕಯಂತ್ರದ ಕಾರ್ಯಕ್ರಮದಲ್ಲಿನ ದೋಷವನ್ನು ಸರಿಪಡಿಸೋದಕ್ಕೆ ಡಿಬ್ಬರಿಂಗ್ ಅಂತ ಕರೀತಾರೆ. ಸಿ ಒಂದು ಹೈ ಲೆವೆಲ್ ಲ್ಯಾಂಗ್ವೇಜ್ ಆಗಿದೆ. ಓಕೆ ಸ್ನೇಹಿತರೆ, ಇಲ್ಲಿವರೆಗೆ ಈ ಒಂದು ಕ್ಲಾಸ್ ಕೇಳೋದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಕ್ಲಾಸಸ್ಗಳು ಬೇಕಾದಲ್ಲಿ ನಮ್ಮ ಮಾಸ್ಟಡಿ ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಕ್ಲಾಸನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದ.